ಯೋಜನೆ ಇರ್ಬೋದು, ಅದರ ಆಯುಷ್ ಅಂದರೆ ಅದರ ಅನುಷ್ಠಾನಕ್ಕೆ ಬರಲಿಕ್ಕೆ 2.5-3 ವರ್ಷ ಮಿನಿಮಮ್ ಆಗುತ್ತೆ. ಯಾಕಂದರೆ ನಾವು ಸೋರ್ಸಲ್ಲಿ ಏನು ಪೆರಿನಿಯಲ್ ಸೋರ್ಸ್ ಅಂತ ಹೇಳ್ತೀವಿ, ಅದನ್ನು ನಾವು ಟೆಸ್ಟ್ ಮಾಡಬೇಕಾಗ್ತದೆ. ಆದಮೇಲೆ ಸೋರ್ಸಿಂದ ಇಟ್ಕೊಂಡು ನಾವು ಟ್ಯಾಂಕಿಗೆ ಒ ಎಚ್ ಟಿಯಿಂದ ಮನೆಗೆ ತಲುಪಿಸ್ಬೇಕಾಗ್ತದೆ. ಸೊ ನೀವು ಹೇಳ್ದಂಗೆ ನಾವು ಇವೆಲ್ಲನೂ DPR ಮಾಡಿದ್ಮೇಲೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಮಗೆ ಮಿನಿಮಮ್ 1 ವರ್ಷ ಆಗುತ್ತೆ. ಮತ್ತು ಒಂದು ಮಳೆಗಾಲವನ್ನು ನಾವು 1 ಅಥವಾ 2 ಮಳೆಗಾಲವನ್ನು ನಾವು ನೋಡಬೇಕಾಗ್ತದೆ. ಆದರೆ ನಮಗೆ 1.5 ವರ್ಷ 2 ವರ್ಷದಿಂದ ನಮಗೆ ಬರಗಾಲಿತ್ತು. ಸೊ ಹೋದ ಬಾರಿ ಸ್ವಲ್ಪ ಅತಿವೃಷ್ಟಿಯಾಗಿದೆ. ಸೊ ಅದರಿಂದ ಅವೆಲ್ಲನೂ ಕೂಡ ಅದು ಪೈಪ್ಲೈನ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗುತ್ತೆ ಬಿಕಾಸ್ ಆಫ್ ಏನು ಡಿಸ್ಟ್ರಿಬ್ಯೂಷನು, ಅದನ್ನು ನೋಡ್ಕೊಂಡು ನಾವು ಮಾಡಬೇಕಾಗ್ತದೆ. ಬಟ್ ನಮ್ಮ ಸರ್ಕಾರ ಬಂದ ಮೇಲೆ ಇವೆಲ್ಲ ನ್ಯೂನತೆಗಳನ್ನು ಸರಿಪಡಿಸಿ ಬಹುಶಃ ನಮ್ಮ ರಾಷ್ಟ್ರದ ಅಂಕಿಅಂಶಗಳ ಪ್ರಕಾರ ಮತ್ತು ಅವ್ರ ದತ್ತಾಂಶದ ಪ್ರಕಾರ ವಿ ಆರ್ ಇನ್ ದ ಟಾಪ್ 5 ಪರ್ಫಾರ್ಮಿಂಗ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಬಟ್ ನೀವು ಹೇಳೋದು ಒಪ್ತೀನಿ, ಸ್ವಲ್ಪ ವಿಳಂಬ ಆಗ್ತಾಯಿದೆ. ಅದನ್ನು ನಾವು ಲೋಕಲೈಸ್ಡ್ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ನೋಡ್ಕೊಂಡು ನಾವು ಸರಿಪಡಿಸ್ತಾ ಇದ್ದೀವಿ. NREGದು ಇನ್ನು ಅವ್ರದ್ದು ಸ್ವಲ್ಪ ಬಾಕಿ ಇದೆ. ಏನು ವೇತನಗಳು ಬಾಕಿ ಇತ್ತು ಅದನ್ನು ನಾವು ಪಾವತಿಸಿದ್ದೇವೆ ಆಗಲೇ, ಅದು ಹೋದ ವಾರ ಆಗಿತ್ತು. ಇದರ ಕೇಂದ್ರ ಸರ್ಕಾರ ಸ್ವಲ್ಪ ವಿಳಂಬ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಅನಾನುಕೂಲ ಆಯಿತು. ಸೊ ನಾವು ನಮ್ಮ ಸಿಬ್ಬಂದಿಗಳು ಕೂಡ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಕೂಡ ಸಹಕರಿಸಿದ್ದಾರೆ. ಸೊ ಇವತ್ತು ಎಲ್ಲ ಪಾವತಿ ಆಗಿದೆ. ಯಾವುದಕ್ಕೆ JJM ಈಗ ಮನ್ರೇಗಾಗಿ ಇವಾಗ ಯಾವ್ದು ಸದ್ಯಕ್ಕೆ ಪೆಂಡಿಂಗ್ ಇಲ್ಲ, ಏನು ಒಂದು ಸಣ್ಣ ಪುಟ್ಟದಿದೆ ಅಷ್ಟೇ, ಬಟ್ ಹೆಚ್ಚಿನಿಲ್ಲ. ಇಲ್ಲ ಯಾರು ಹೇಳಿದ್ದು? ವಿ ಆರ್ ಡೂಯಿಂಗ್ ಇಟ್. ಈಗ ರಿಸರ್ವೇಷನನ್ನು ಈಗಾಗಲೇ ನಾವು ಮಾಡ್ತೀವಿ ಅಂತ ಒಪ್ಪಿದ್ದೀವಿ ಹೈಕೋರ್ಟಲ್ಲಿ. ಈಗ ಅದು ಪ್ರಕ್ರಿಯೆ ನಾವು ಇಂಟರ್ನಲ್ಲಿ ನಾವು ಮಾಡ್ತಾಯಿದ್ದೀವಿ. ಈ ಬಹುಶಃ ಇನ್ನೂ ಒಂದು 2-3 ತಿಂಗಳಲ್ಲಿ ನೋಟಿಫಿಕೇಷನ್ ನಾವು ಮಾಡ್ತೀವಿ. ZPTP ಎಲೆಕ್ಷನನ್ನು ನಾವು ಖಂಡಿತವಾಗೂ ನಮ್ಮ ಈ ವರ್ಷದಲ್ಲಿ ನಾವು ಮಾಡ್ತೀವಿ. ಒಂದು ಇನ್ಸಿಡೆಂಟ್ ಆಯಿತು, ಅಲ್ಲೇನು ಈಗೇನು ಶಿಕ್ಷಕನ ಟಾರ್ಗೆಟ್ ಮಾಡಿ ಕೆಲವೊಂದು ಹಿಂದುತ್ವ ಸಂಘಟನೆ ಕಾರ್ಯಕರ್ತರು ನೋಡಿ, ಇದು ಶ್ರೀರಾಮ್ ಸೇನೆ ಅಧ್ಯಕ್ಷರ ಯಾರೋ ಮಾಡಿದ್ದು ಅಂತ ಹೇಳಿ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಸಮಾಜದಲ್ಲಿ ವಿಷ ಬೆಳೀತಾ ಇದ್ದಾರೆ ಈ ನಿಮ್ಮ BJP ಮತ್ತು RSS. ಆ ಒಂದು ಮನೋಭಾವನೆ ಇವತ್ತು ಹಳ್ಳಿಗೆ ಹೋಗ್ತಾ ಇದೆ. ಅಂದರೆ ಇವರು ಒಬ್ಬ ಒಬ್ಬನ ಪ್ರಿನ್ಸಿಪಲನ್ನು ಇವರಿಗೆ ವಜಾಗೊಳಿಸ್ಲಿಕ್ಕೆ ಅಥವಾ ವರ್ಗಾವಣೆ ಮಾಡಿಸ್ಲಿಕ್ಕೆ ಇವರು ಚಿಕ್ಕ ಮಕ್ಕಳನ್ನು ಕೂಡ ಬಲಿ ತಗೋತಾರೆ. ಅಂದರೆ ಇವರು ಮನುಷ್ಯರ ಅಧಿಕೃತವಾದಂಥ ಏನು ಇವರೆಲ್ಲ ಪದಾಧಿಕಾರಿಗಳು ರಾಮ್ ಸೇನೆದು ಎಲ್ಲಿದ್ದಾರೆ? ಅವರೆಲ್ಲ ಇವಾಗ BJP ಅವರು ಎಲ್ಲಿದ್ದಾರೆ? ಕರೆಸ್ಬೇಕು ಅವರಿಗೆ. ಅವರನ್ನು ಏನು ಈ ಕೋಮದ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ ಸಮಾಜದಲ್ಲಿ, ಅದ್ರ ಪರಿಣಾಮವಾಗಿ ಇದು ಆಗ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಬಲಿ ತಗೊಳ್ತಾರೆ ಅಂದರೆ ಇವರೇನು ಮನುಷ್ಯರೇನ್ರಿ ಇವರು? ಕೇಳಬೇಕು. ಇವರೆಲ್ಲ ನಿಮ್ಮ ಬೊಮ್ಮಾಯಿ ಸಾಹೇಬರು, ನಿಮ್ಮೆಲ್ಲದವರು ಅವ್ರಿಗೆ ಕೇಳಿ. ಈಗ ಟ್ರಂಪ್ ತೆರಿಗೆ ಹಾಕಿದ್ರು ಕಾಂಗ್ರೆಸ್ ಉತ್ತರ ಕೊಡಬೇಕು. ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಕಾಂಗ್ರೆಸ್ ಉತ್ತರ ಕೊಡಬೇಕು. ರಾಮ್ ಸೇನೆ ಏನು ಮಾಡಿದ್ರು ಕಾಂಗ್ರೆಸ್ ಉತ್ತರ ಕೊಡಬೇಕು. RSS ಮಾಡಿದ್ರು ಕಾಂಗ್ರೆಸ್ ಉತ್ತರ ಕೊಡಬೇಕು. BJP ನಾಯಕರು ಬಾಯಿಗೆ ಬೀಗ ಬಿದ್ದಿದ್ಯಾ? ಇವ್ರದ್ದು ತಾನೇ ಜವಾಬ್ದಾರಿ ಇವೆಲ್ಲ. ಈಗ ತಾವು ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದ್ರಿ. ಈಗ ಅರುಣಾಚಲ್ ಪ್ರದೇಶಿನ BJP ಸಂಸದರಲ್ಲೇ ಹೇಳ್ತಾ ಇದ್ದಾರೆ, ಇಲ್ಲ ಚೈನಾ ಅವರು 50-60 ಕಿಲೋಮೀಟರ್ ಒಳಗಡೆ ಬಂದಿದ್ದಾರೆ, ಹಳ್ಳಿಗಳು ಸ್ಥಾಪನೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಲೋಕಲ್ಸ್ ಅವರು ರಾಹುಲ್ ಗಾಂಧಿ ಅವರು ಎದುರುಗಡೆ ಕೂತ್ಕೊಂಡು ಮಾತಾಡ್ತಾರೆ, ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಸರ್, ಎಲ್ಲ ಚೈನಾದವರು ಬಂದಿದ್ದಾರೆ ಅಂತ ಅವ್ರು ಹೇಳಿದ್ರು ನಂಬ್ತಾ ಇಲ್ಲ. ಅಂದರೆ ಯಾವ ಮಟ್ಟಕ್ಕೆ ಇದೆ ಹೇಳಿ? ಇವತ್ತು ದೇಶದ್ರೋಹಿ ಯಾರು, ದೇಶ ಪ್ರೇಮಿ ಯಾರು ಅಂತ ಇವತ್ತು ನಾವು ಹೋಗಿ ಸರ್ಟಿಫಿಕೇಟ್ ತರಬೇಕಾ ಇವ್ರ ಹತ್ರ? ಏನು ಮಾಡಿದ್ದಾರೆ BJP ಅವರು RSS ಅವರು ಈ ದೇಶಕ್ಕೋಸ್ಕರ ಹೇಳಿ? ಸುಪ್ರೀಂ ಕೋರ್ಟ್ ಜಡ್ಜ್ನೇ ಯು ಮೈಟ್ ಬಿ ಎನಿಬಡಿ ವೆನ್ ಇನ್ ಪಾರ್ಲಿಮೆಂಟ್ನಲ್ಲಿ ಆ ಭಾಗದ ಸಂಸದ ಹೇಳಿದ್ದಾನೆ 50-60 ಕಿಲೋಮೀಟರ್ ಒಳಗೆ ಬಂದಿದ್ದಾರೆ. ಅಲ್ಲಿ ಲೋಕಲ್ಸ್ ಹೇಳ್ತಾ ಇದ್ದಾರೆ. ಅದು ಅರಿವಿಲ್ವಾ? ಯಾರೇ ಇರ್ಬೋದು, ಅದು ನಾನಿರ್ಬೋದು, ಬೇರೆಯವ್ರು ಇರ್ಬೋದು. ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಐ ಶುಡ್ ಟಾಕ್ ಅಲ್ಲ. ಯು ಆರ್ ಗೋಯಿಂಗ್ ಟು ಇಶ್ಯೂ ಜಜ್ಮೆಂಟ್ಸ್ ವಿತೌಟ್ ಫ್ಯಾಕ್ಟ್ಸ್. ಅದಕ್ಕೆ ಆಕ್ಷೇಪ ಇರೋದು ನಮಗೆ. ಸರ್, ಈಗ ಬಾಗಲಕೋಟೆಯಲ್ಲಿ ಶಿಕ್ಷಕಿಯಿಂದ ವಿದ್ಯಾರ್ಥಿ ಮೇಲೆ ಜಾತಿ ನಿಂದನೆ ಒಂದು ಆರೋಪ ಕೇಳಿ ನೋಡಿ, ಅದು ಆರೋಪ ಇದೆ ಅಂತ ಅಷ್ಟೇ ತಿಳಿದು ಬಂದಿರೋದು ನಮಗೆ. ಆದರೆ ಜಾತಿ ನಿಂದನೆ ಮಾಡುವ ಹಕ್ಕು ಈ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ಅವರು ಸರ್ಕಾರಿ ನೌಕರಿ ಇರ್ಬೋದು, ಬೇರೆಯವರು ಇರ್ಬೋದು, ಆ್ಯಸ್ ಪರ್ ಲಾ ವಿ ವಿಲ್ ಟೇಕ್ ಆ್ಯಕ್ಷನ್. ಓಕೆ.